ಕೋಲಾರ ಜಿಲ್ಲೆಯ KGF. ಅದು 100% ತಮಿಳು ಅವತ್ತಿನ ಕಾಲಕ್ಕೆ KGF ಒಳಗಡೆ ಕನ್ನಡ ಚಳುವಳಿಗಾರರು ಕನ್ನಡ ಅಂತ ಹೇಳ್ಕೊಂಡು ಹೋಗೋಕೆ ಆಗ್ತಿರ್ಲಿಲ್ಲ. KGF ಇಂದ 3 ಕಿಲೋಮೀಟರ್ ಒಂದು ಪ್ರವಾಸಿ ಮಂದಿರ ಇತ್ತು. ಅಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ವಾಪಸ್ ಬಂದ್ಬಿಡೋರು. KGF ಒಳಗಡೆ ಹೋಗ್ತಿರ್ಲಿಲ್ಲ. ಮೊದಲನೇ KGF ಒಳಗಡೆ ಹೋದವನು ನಾನು. ಒಳಗಡೆ ಹೋಗಿ ಒಂದು ಸಭೆ ಮಾಡಿದಾಗ ಅವತ್ತು ಹೊಡೆದ್ರು ಕಲ್ಲು ಬಾಟ್ಲು ಏನೆಲ್ಲ ಹೊಡೆದ್ರು ಅವರು. KGF ಕರ್ನಾಟಕದ ಕೋಲಾರ ಜಿಲ್ಲೆಯ ಚಿನ್ನದ ನಾಡು ಅಂತ ಕರೆಸ್ಕೊಳ್ಳುವಂಥ KGFನ ಪರಿಸ್ಥಿತಿ ಹಿಂಗಾದರೆ ಹೇಗೆ ಅಂತ ಹೇಳಿ ನಾವು ಆ ಸಂದರ್ಭಕ್ಕೆ ಅವತ್ತು ಅವನೇನು MLA ಆ ಮಾತು ಹೇಳ್ದ, ಅದು ನನ್ನ ತಲೆ ಒಳಗಡೆ ಯಾವಾಗಲೂ ಕೊರಿಯೋದು. KGF ಹಿಂಗಾಗ್ಬಿಟ್ರೆ ಏನು ಅಂತ ನಾನು ಆ ಶಾಸಕನಿಗೆ ಹೇಳಿದ್ದೆ, ನೀನು ಇವತ್ತು ಹೇಳಿದೆಯಲ್ಲ ತಮಿಳು ಕಲ್ತ್ಕೊಂಡು ಇನ್ನೊಂದ್ಸಲಿ KGF ಬಾ, ಅಲ್ದಾರ ಬರಬೇಡ, ಬಂದರೂ ವಾಪಸ್ ಹೋಗಲ್ಲ ಅಂತ ಹೇಳ್ತಿದ್ದೆಲ್ಲ ಮಗನೇ, ನೀನು ಯಾಕೆ ಬೆಂಗಳೂರು ಬರ್ತೀಯ ಬಾ ನೋಡ್ತೀವಿ. ಒಂದು ದಿವಸ ಒಂದು ವಾರದ ನಂತರ ಅವ್ನು ಬೆಂಗಳೂರು ಬರ್ತಾನೆ. ಆಗ ನಮ್ಮ ಹುಡುಗರು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ, ಸರಿಯಾಗಿ ಕೊಡ್ತಾರೆ. ಅಲ್ಲಿಂದ ಶುರುವಾಯಿತು KGF ವಾತಾವರಣ ಬದಲಾವಣೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.